ಇದರಲ್ಲಿ ಒಂದು ಟ್ರಿಕ್ ಇದೆ, ಭಾಳ ಜನರಿಗೆ ಅರ್ಥ ಆಗ್ತಿಲ್ಲ ಅದು. ಆಯ್ತಪ್ಪ, ನಾಳೆ ಯಾವುದೋ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂತು ಅಂತ ಇಟ್ಕೊಳ್ಳಿ. ಧಾರ್ಮಿಕ ದತ್ತಿ ಇಲಾಖೆ ಅನ್ನೋದು ಇನ್ನು ಮುಂದೆ ಇರೋದಿಲ್ಲ, ನಿಮ್ಮ ದೇವಸ್ಥಾನ ನೀವು ನೋಡ್ಕೊಳ್ಳಿ ಅಂತ ಇಟ್ಕೊಳ್ಳಿ. ಸ್ವಾತಂತ್ರ್ಯ ಸಿಕ್ಕ 80 ವರ್ಷದಲ್ಲಿ ಕೆಚ್ಚಲು ಕತ್ತರಿಸ್ಬಿಟ್ಟಿದ್ದಾರೆ ದೇವಸ್ಥಾನಗಳದ್ದು, ಕೆಚ್ಚಲು ಕತ್ತರಿಸಿದ್ದಾರೆ. ತುಂಬ ಜವಾಬ್ದಾರಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ ನಾನು. ಮೊಘಲರು ಎಷ್ಟು ಲೂಟಿ ಹೊಡೆದ್ರು, ಅವರಿಗಿಂತ ಮುಂಚೆ ಬಂದಂಥವ್ರು ಏನೇನು ಲೂಟಿ ಹೊಡೆದ್ರು, ಬ್ರಿಟಿಷರು ಬಂದು ಏನು ಲೂಟಿ ಹೊಡೆದ್ರು, ಬಿಟ್ಟುಬಿಡಿ ಅದು ಯಾವುದು, ಎಲ್ಲ ಬಿಟ್ಟುಬಿಡಿ ಅದನ್ನು. ಆರ್ಗ್ಯುಮೆಂಟ್ ಇದೆ ನನ್ನದೊಂದು. 1947 ಆಗಸ್ಟ್ 15ಕ್ಕೆ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಆಸ್ತಿ ಇತ್ತು ವಾಪಸ್ ಕೊಟ್ಟುಬಿಡಿ ಆಸ್ತಿನ. ಏನಾಯಿತು ಆಸ್ತಿ ಲೆಕ್ಕ ಹಾಕೊಳ್ಳಿ. ದೇವಸ್ಥಾನದ ಆಸ್ತಿ 1947 ಆಗಸ್ಟ್ 15 ದಿವಸ, ಸ್ವಾತಂತ್ರ್ಯ ಬಂದ ದಿವಸ ರೀ, ನಮ್ಮ ಆಡಳಿತ, ನಮ್ಮ ಜವಾಬ್ದಾರಿ ನಾವು ತಗೊಂಡ ದಿವಸ ಎಷ್ಟಿತ್ತು ಆಸ್ತಿ, ಈಗ ಎಷ್ಟಿದೆ, ಎಲ್ಲಿ ಹೋಯ್ತು ಆಸ್ತಿ? ತಗೊಂಡಿಲ್ವಾ ಸರ್ಕಾರ? ಕೆಲವು ದೇವಸ್ಥಾನಗಳಿಗೆ ದೇವ್ರ ಮುಂದೆ ದೀಪ ಹಚ್ಚೋದಕ್ಕೆ ದುಡ್ಡು ಹುಟ್ಟೋದಿಲ್ಲ. ಆ ದೇವಸ್ಥಾನಕ್ಕೆ ಎಕರೆಗಟ್ಟಲೆ ಆಸ್ತಿ ಇತ್ತು, ನುಂಗಿ ನೀರು ಕುಡಿದ್ರಿ, ಅದರಲ್ಲಿ ಲೇಔಟ್ ಮಾಡಿ ಹಂಚಿದ್ರಿ, ಮಾರ್ಕಂಡ್ರಿ. ಹಂಚೋದೇನು ಮಾರ್ಕಂಡ್ರಿ. ಅದರಲ್ಲಿ ಕಂಡಂಗೆ ನೀವು ಸರ್ಕಾರಿ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನು, ಶಾಲೆ ಎಲ್ಲ ಕಟ್ಟಿಸಿದ್ರಿ ನೀವು. ಯಾಕೆ ಆಕ್ರೋಶದೊಂದಿಗೆ ಮಾತು ಬರುತ್ತೆ ಅಂದರೆ, ವಕ್ಫ್ ಆಸ್ತಿಲಿ ಒಂದು ಶಾಲೆ ಕಟ್ಟಿಸಿದ್ರ, ಸರ್ಕಾರಿ ಶಾಲೆ ಕಟ್ಟಿಸಿದ್ರ? ವಕ್ಫ್ ಆಸ್ತಿಲಿ ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಟಿಸಿದ್ರ? ವಕ್ಫ್ ಆಸ್ತಿನ ತಗೊಂಡು ಲೇಔಟ್ ಮಾಡಿ ಕೊಟ್ರ ಯಾರಿಗಾರು? ಇಲ್ಲ. ದೇವಸ್ಥಾನದ ಆಸ್ತಿಲಿ ಎಲ್ಲ ಆಯಿತು. ಈಗ ದೇವಸ್ಥಾನಗಳನ್ನು ಆಯ್ತು, ನಿಮ್ಮ ದೇವಸ್ಥಾನ ನೀವು ನಡೆಸ್ಕೊಂಡು ಹೋಗಿ ಅಂದರೆ ಹೆಂಗೆ ನಡೆಸೋದು ದೇವಸ್ಥಾನನ? ಎಷ್ಟು ಆಸ್ತಿ ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ, ಎಷ್ಟು ಆಸ್ತಿ ಇತ್ತು ಅಷ್ಟು ಆಸ್ತಿ ಕೊಟ್ಟುಬಿಡಿ. ಫ್ರೀ ಹಿಂದೂ ಟೆಂಪಲ್ ಅಲ್ಲ, ಫ್ರೀ ಹಿಂದೂ ಟೆಂಪಲ್ಸ್ ಆ್ಯಸ್ ದೇ ವರ್. ಅನೇಕರು ಮಾತಾಡಿದ್ದಾರೆ, ಸುಬುಧೇಂದ್ರ ತೀರ್ಥರು, ಪೇಜಾವರ ಶ್ರೀಗಳು, ಸುಗುಣೇಂದ್ರ ತೀರ್ಥರು. ಕೇಳಿಸ್ಕೊಳ್ಳಿ ಒಮ್ಮೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆಯಾ ಶಿಷ್ಯರು, ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಈ ಕಾನೂನುಗಳು, ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾಯಿದೆ. ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆ ಪ್ರಾಂತದ ಜನತೆ, ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ. ಅದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧವಾದ ಒಂದು ಯೋಜನೆಯನ್ನು ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ. ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕರಣೆಯಿಂದ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದು ಸರ್ಕಾರದ ಕೈಯಲ್ಲಿ ಇರತಕ್ಕದ್ದಲ್ಲ, ಹಿಂದೂ ಸಂಸ್ಥೆಗಳ ಕೈಯಲ್ಲಿ ಇರಬೇಕಾದದ್ದು ಅನ್ನುವ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅದು ಯಾಕೆ ಸತ್ಯ ಅನ್ನೋದು ಇಂತಹ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ಹಾಗಾಗಿ ತಡ ಮಾಡದೆ ಸರ್ಕಾರದ ಸ್ವಾಧೀನದಿಂದ ವಿಮುಕ್ತಗೊಳಿಸಿ ಅದನ್ನು ಸಾರ್ವಜನಿಕ ಹಿಂದೂಗಳ ಸಂಸ್ಥೆಗೆ ನೀಡಬೇಕಾದದ್ದು ಅತ್ಯಗತ್ಯ, ಮೊದಲನೆಯ ಕರ್ತವ್ಯ ಆಗಿದೆ. ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು ಇದು ಯಾವ ದೃಷ್ಟಿಯಲ್ಲಿಯೂ ಕೂಡ ನ್ಯಾಯವಲ್ಲ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರ್ಕಾರ ನೀಡಿದೆಯೋ ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು, ಮಂದಿರಗಳು ನಿಯಂತ್ರಿತವಾಗಿದ್ದರೆ, ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲೇ ನಾವು ಮುಂದುವರಿಸಿದರೆ ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.